collaboration process has been dispatched. ಹಾಯ್ ಹಾಯ್. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ ಮನು? ಏನು ಬೇಡ, ನೋ ಥ್ಯಾಂಕ್ಸ್. ನೀವಿನ್ನ ಇಲ್ಲೇ ಇದ್ದೀರಲ್ಲ, ನಿಮ್ಗೇನೋ ಸಹಾಯ ಬೇಕಾ? ಹೂ ಅನ್ನಿ ಇಲ್ಲ ಊಹು ಅನ್ನಿ, ಮುಲುಕ್ತಾ ಹೇಳಿದ್ರೆ ನಂಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾನು ಹೊಸಬ ಅಲ್ವಾ? ಬಟ್ ಫಾರ್ ಮೀ ಯು ನಾಟ್ ನ್ಯೂ ನಾ. ಅಯ್ಯೋ, ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ಲೈಂಗಿಕ ಕಿರುಕುಳ ಆಗ್ಬಿಡುತ್ತೆ. ಮನು, ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕಾಯ್ತು ಪ್ಲೀಸ್. ಸ್ವಲ್ಪ ದೂರ ನಿಂತ್ಕೊಂಡು ಕೇಳಿ. ಪ್ರೇಮ ಅಂದ್ರೆ ನೀವ್ ಏನಂತ ತಿಳ್ಕೊಂಡಿದ್ದೀರಾ? ತನ್ನಲ್ಲಿ ಇನ್ನೊಬ್ಬರನ್ನ ಯಾರು ಕಾಣ್ತಾನೋ ಅದೇ ಪ್ರೇಮ ಅಂತ. ಈ ಆಫೀಸಲ್ಲಿರೋರೆಲ್ಲ ನನ್ನಲ್ಲಿ ಅವ್ರನ್ನ ಕಾಣ್ತಾ ಇದಾರೆ, ಆದ್ರೆ ನಾನ್ ಮಾತ್ರ ನಿಮ್ಮಲ್ಲಿ ನನ್ನನ್ ಕಾಣ್ತಾ ಇದ್ದೀನಿ. ಸೊ ದ್ಯಾಟ್ ಮೀನ್ಸ್ ನನ್ ಹಾರ್ಟ್ ಅಲ್ಲಿ ನೀವಿದ್ದೀರಾ ಅಂತ. ಈಗ ಹೇಳಿ, ಇದನ್ನ ನಾನು ಪ್ರೀತಿ ಪ್ರೇಮ ಅನ್ಕೋಬೋದಾ? ನಿಮ್ಮ ಮನಸ್ಸಿನ ಡೋರ್ನ ಓಪನ್ ಮಾಡಿ ತೋರಿಸಿದ್ರೆ ಹೇಳ್ಬೋದು, ಆದ್ರೆ ನೀವು ಕ್ಲೋಸ್ ಮಾಡ್ಕೊಂಡು ನೋಡ್ತಿದ್ದೀರಲ್ಲ. ನೋಡಿದ್ರೆ 2 ವೈಟು 1 ರೆಡ್ ಹಾಕೊಂಡು ರಾಮಕೃಷ್ಣ ಅಂತ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಹಲೋ, ಏನೋ ಕುಚ್ಕುಚೋತಾಯ ನಡೀತಾ ಇರಂಗಿದೆ. ಅವಳು ಆ ಪಿಶಾಚಿ ಬಗ್ಗೆ ಮಾತಾಡ್ತಾ ಇದ್ವಿ. ತೆಗಿಯಮ್ಮ, ಸಂಬಳದ ದಿನ ಪಿಸಾಚಿ ಬಗ್ಗೆ ಯಾಕೆ ಮಾತಾಡ್ತೀರಾ? ಏನಾಗುತ್ತೆ? ಇನ್ನು 2 ಕ್ವಾರ್ಟರ್ ಎಕ್ಸ್ಟ್ರಾ ಹೋಗುತ್ತೆ. ಬಂತು ಗವಾಕ್ಷಿಲಿ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಮ್ಯಾಮ್. You're disgusting. I can't trust this guy. Ridiculous. ಎಸ್ ಮ್ಯಾಮ್. You still haven't finished the job. ಇದನ್ ಬಿಟ್ಟು ಬೇರೆ ಏನ್ ಕೆಲಸ ಆಯ್ತು? ಮೇಡಮ್, yesterday till 10:30 night I worked, madam. Today also morning itself I came and started my work, madam. That is what I'm exactly asking you. Why haven't you finished your given job? I want some more time, madam. This work is too heavy, madam. This work is heavy. ಕೆಲಸ ಮಾಡುವಾಗ ಕೆಲಸ ಮಾಡಬೇಕು. Gossip ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ. I want this job to be done within 1 hour and sent to me by email. You got that? Now get out. Out. Yes, madam. Out. ಹೆಂಗ್ಸ, ಪಿಶಾಚಿ, ದರಿದ್ರ, ಎಮೋಷನ್ ಬಂದ್ಬಿಟ್ರೆ ಲೂಸ್ ಮೋಷನ್ ತರ ಬಂದ್ಬಿಡುತ್ತೆ ಇಂಗ್ಲಿಷ್ ಅವಳು ಬಾಯಲ್ಲಿ. ಹಲೋ, ಏನಂದ್ಲು ಪಿಶಾಚಿ? ಏನ್ ಹೇಳ್ತಾಳ್ರಿ? 10 ದಿನದ ಕೆಲಸನ 2 ದಿನದಲ್ಲಿ ಮಾಡುವಂತ ಮನುಷ್ಯನ, ಮಿಷಿನ, ರೋಬೋಟ? ತಲೆ ಕೆಡಿಸ್ಕೋಬೇಡ, ಬಿ ಕೂಲ್. ಅಯ್ಯೋ, ಕೂಲಾಗಿ ಹೆಂಗಿರಕ್ಕಾಗತ್ತೆ ರೀ? ಡೇ ಅಂಡ್ ನೈಟ್ ಡಾಂಕಿ ತರ ದುಡಿದ್ರು ಡ್ರಂಕನ್ ಮಾಂಗ್ ತರ ಬೈತಾಳಲ್ರಿ. ಮನು, ಈ ಆಫೀಸಲ್ಲಿ ಯಾರ್ದೇ ಹಣೆ ಬರ ಓಪನ್ ಮಾಡಿದ್ರು ಸೇಮ್ ಪಿಂಚ್ ಇದೇ ತರ ಇರುತ್ತೆ. ಆ ಪಿಶಾಚಿನ ಅವ್ರ ಅಮ್ಮ ಯಾವ ಟೈಮಲ್ಲಿ ಡೌನ್ಲೋಡ್ ಮಾಡಿದ್ಲು ನಂಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಟೈಮ್ ಅಂತೂ ಗೊತ್ತಿಲ್ಲ, ಡೇಟ್ ಅಂತೂ ಗೊತ್ತು. ಡಿಸೆಂಬರ್ 26 ಸುನಾಮಿ ಆಗಿದ್ದಿನ. ಹಾಗಾದ್ರೆ ತಮಗೂ ಅವ್ರ ತಾಯಿಗೂ ಏನಾದ್ರು ಮತ್ತೆ ಇನ್ನೇನ್ರಿ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ರಿ? ನಮ್ ಟೆನ್ಷನ್ ನಮ್ಗೆ. ನೋಡ್ರಿ, ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ಅಕಸ್ಮಾತ್ ಅವಳು ಚೇಂಬರ್ ಕರ್ದ್ ಬೈದ್ಲು ಅಂತ ಇಟ್ಕೊಳ್ಳಿ, ನಾನು ತಲೆನೇ ಕೆಡಿಸ್ಕೊಳಲ್ಲ, ನಗ್ತಾ ಇರ್ತೀನಿ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀನಿ. ಈಗ ಉದಾಹರಣೆಗೆ ನೀವು ಅವಳ ತರ ಬೈರಿ. ಬೈಬೇಕಾ? ಕಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಆಯ್ಕೊಂತಿನೋ ಕಾಚಾ ಕಳ್ಳ, ಮಾನ ಮರ್ಯಾದೆ ಇದೆಯಾ ನಿನಗೆ? ನಿಂತರ ಅಲ್ಲ, ಮೇಡಮ್ ತರ ಬೈ. You bloody idiot, goose, mongoose, donkeys, monkeys, rotten apples. You don't have common ವೇಣು, sense. ಎಸ್, madam is calling you. ಥ್ಯಾಂಕ್ ಯು. ಈಗ ನಮ್ಮ ಅಕೌಂಟ್ ಓಪನ್. ಐ ಲವ್ ಯು. ಅದೇ ಯಾಕಂದ್ರೆ ಬುಡಲ್ಲ. ಹಲೋ ಹಲೋ ಅಮ್ಮ, ನಾನಮ್ಮ ಮನು. ಏನಪ್ಪ ಇಷ್ಟೊತ್ನಲ್ಲಿ ಆಫೀಸ್ಗೆ ಹೋಗ್ಲಿಲ್ವಾ? ಆಫೀಸಿಂದಾನೇ ಮಾತಾಡ್ತಿದ್ದೀನಮ್ಮ. ಯಾಕೋ ಧ್ವನಿ ಒಂಥರ ಇದೆ, ಹುಷಾರಿಲ್ವಾ? ಚೆನ್ನಾಗಿದ್ದೀನಮ್ಮ. ಮನು, ನಿನಗೆ ಸುಳ್ಳು ಹೇಳೋದಕ್ ಬರೋದಿಲ್ಲ, ನಿಜ ಹೇಳು. ನಿಜ ಹೇಳಬೇಕು ಅಂದ್ರೆ ನೀನು ಊರು ಮನೆಯವ್ರನ್ನೆಲ್ಲ ಬಿಟ್ಟಿರಕ್ ಆಗ್ತಿಲ್ಲಮ್ಮ. ಇಲ್ಲಿದ್ದಾಗ ನೀವೆಲ್ಲ ಜ್ಞಾಪಕಕ್ಕೆ ಬರ್ತೀರಿ. ತುಂಬಾ ಬೇಜಾರಮ್ಮ. ಒಂಟಿ ಆಗಿರೋದು ತುಂಬಾ ಕಷ್ಟ ಆಗ್ತಿದ್ಯಮ್ಮ. ನೀನ್ ಯೋಚನೆ ಮಾಡ್ಬೇಡ ಮನು, ಎಲ್ಲ ಅಭ್ಯಾಸ ಮಾಡ್ಕೋಬೇಕು. ಆಯ್ತಮ್ಮ. ಅಮ್ಮ, 1 ನಿಮಿಷ, ಯಾರೋ ಬಂದಂಗೆ ಆಯ್ತು, ಆಮೇಲೆ ಮಾಡ್ತೀನಿ. ಸರಿಯಪ್ಪ. ದರಿದ್ರದವಳೆ, ಯಾವ ಕಿತ್ತೋದ್ ನನ್ ಮಗನೇ ನಿನ್ಗೆ ಸಿಎಂಒ ಪೋಸ್ಟ್ ಕೊಟ್ಟಿದ್ದು? ಕಳ್ಸು ಅಂದ್ರೆ ನಿಮ್ ಮನೆ ಬಚ್ಚಲೇನೆ. ಟೊಮೊಟೆ ಬೇಸವಳೆ, ನಿನ್ ಕಟ್ಕೊಂಡವನ್ಗೆ ಲಿವರ್ ಕ್ಯಾನ್ಸರ್ ಬರ. ನಿನ್ ಹೊಟ್ಟೆಲಿ ಮುಳ್ಳಂದಿ ಊಟ. ನನಗ್ ಬತ್ತಿರೋ ಕೋಪದಲ್ಲಿ ಥತ್ತರಿಗೆ. ಇವ್ರೇ ನಾನೇನ್ ಮಾಡಿಲ್ಲ. ನೀನೇನ್ ಗಾಬರಿ ಬೀಳ್ಬೇಡ. ನನಗೆ ಅವಳ ಮೇಲೆ ಕೋಪ ಬಂದಾಗ್ಲೆಲ್ಲ ಕಕ್ಸೊಳಗೋ ಕದ ಹಾಕೊಂಡ್ಬಿಟ್ಟು ಅವಳ ಮೇಲಿರೋ ಕೋಪನೆಲ್ಲ ಬಗ ಬಗ ಅಂತ ಕಕ್ಬಿಟ್ಟು ಫ್ಲೆಶ್ ಮಾಡ್ಬಿಡ್ತೀನಿ. ನನ್ನ ಕೋಪನೆಲ್ಲ ಬಕೀಟ್ ಮೇಲೆ ತೀರಿಸ್ಕೊಂಡು ಬಕೀಟ್ ನ ಚಿಂದಿ ಉಡಾಯಿಸ್ಬಿಡ್ತೀನಿ. ಈ ತಿಂಗಳಲ್ಲಿ ಇದು 4ನೇ ಬಕೀಟು ನಾನು ಹೊಡೆದಾಗ್ತಾ. ನಾನು ಹೋಗ್ತೀನಿ. ಎಲ್ಲಿಗೆ? ವಾಚ ಬಕೀಟ್ ತರ. ಏನ್ ರೈಸ್ ಆಗೋಗ್ಬಿಟ್ಟ ಮನುಷ್ಯ. ಯಪ್ಪ ಯಪ್ಪ ಯಪ್ಪ.
ಬಗ್ಗಿಟ್ಟು ಹೊಡೆದಾಕ್ಬಿಟ್ಟು ಗ್ರೀಸಿಗೆ ನೀರು ಹಾಕ್ದಂಗೆ ಹೋಗಿದ್ದಾನೆ ದರಿದ್ರ ಫೇಲೋ. ಒಂದೇ ಸ್ಮೆಲ್ಲು. ಈ ಬಕ್ರಾನ ಬುಟ್ಟಿಗೆ ಹಾಕೋಬೇಕು. ಏನಾಯ್ತು? ನನ್ನಿಂದ ನಿನ್ನ ಪಿಶಾಚಿ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಹಾಗೇನಿಲ್ಲ, ನನ್ನ ಕೆಲಸ ಇನ್ಕಂಪ್ಲೀಟ್ ಅಂತ ಮೇಡಮ್ ಬೈದಷ್ಟೇ. ಇಲ್ಲ, ನನ್ನ ಹತ್ರ ಹರಟೆ ಹೊಡಿತಾ ಇದೆ ಅಂತ ನಿನ್ಗೆ ಹೀಗಾಯ್ತು. ಅಯ್ಯೋ ಹಾಗೇನಿಲ್ಲ, ಕೈ ಬಿಡಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಿ? ಆರಾಮಾಗಿ ಹೋಗಿ ಕುತ್ಕೊಳ್ಳಿ. ಅವಳಿಗೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚು. ಯಾರಿಗೆ? ಅದೇ ಆ ಪಿಶಾಚಿಗೆ. ಪುಂಗ್ತಾವಳೆ. ವೇಣು ನಾನ್ ಯಾವ ಗಂಡಸ್ರ ಜೊತೆ ಮಾತಾಡಿದ್ರು ಅವಳಿಗದನ್ ಸಹಿಸಕ್ ಆಗೋದಿಲ್ಲ. ಯಾರಿಗಾದ್ರೂ ನನ್ನಿಂದ ತೊಂದ್ರೆ ಆದ್ರೆ ನನಗದ್ ಸಹಿಸೋದಕ್ ಆಗೋದಿಲ್ಲ. She's jealous. ಸರ್ ನಾನಲ್ಲ ಅವರೇ ಮಾತಾಡ್ಸಿದ್ದು. 5 ನಿಮಿಷ ತಪ್ಕೊಂಡ್ಬಿಡು. ಅಯ್ಯೋ ರಾಗಿ ಮಿಷಿನು. ನೀನ್ಯಾಕ್ ನನ್ ತಪ್ಕೊಂಡಿದ್ದು? ನೀನ್ ಬಹಳ ದುಃಖದಲ್ಲಿದ್ದೆಲ್ಲ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ತಪ್ಕೊಂಡು ಸಮಾಧಾನ ಮಾಡೋಣ ಅಂತ. ನೀನೇನಕ್ ತಪ್ಕೊಂಡೆ ಅಂತ ನನಗ್ ಗೊತ್ತು. You dirty fellow. ಮನು, ನೀನೇ ತಪ್ಪು ತಿಳ್ಕೊಂಡಿಲ್ಲ ತಾನು? ಇಲ್ಲ ಬಿಡಿ ನಮ್ಗೇನಾಗಿಲ್ಲ. ಓಕೆ ಬಾಯ್. ಅಯ್ಯೋ ಸಿಕ್ಕಿ ಹಲೋ. ಯಾಕೆ ಈ ತರ ಆಡ್ತಾಳೆ? ಅದು ಒಂಥರ ಲವ್. ಲವ್ ನಿನ್ ಮೇಲೋ ಇಲ್ಲ ಎಲ್ಲಾರ ಮೇಲೋ? ಯಾರ್ಯಾರ ಹತ್ರ ದುಡ್ಡಿರುತ್ತೋ ಅವ್ರ ಮೇಲೆ. ಹಂಗ ಎಸ್ಕೇಪ್. ಸಾರ್ ಗಡಿ, ತಾವೇನ್ ತಲೆ ಕೆಡ್ಸ್ಕೊಬೇಡಿ. ಅವಳೊಂಥರ ಗಾಳ ಇದ್ದಂಗೆ. ಈ ಹಸುಗೆ ಕಲ್ಗಚ್ಚ ಹಾಕ್ಬಿಟ್ಟು ಹಾಲ್ ಕರಿಯಕ್ ಹೋದ್ರೆ ರಬಕ್ ಅಂತ ಕ್ಯಾಚ್ ಹಾಕೊಂಡು ಇರೋ ಬರೋದೆಲ್ಲ ತರ್ಕೊಬಿಡಲ್ವಾ, ಆ ಜಾತಿಗೆ ಸೇರ್ದೋಳು. ಅದ್ ಸರಿ, ಈ ಮ್ಯಾಟ್ರ್ ಎಲ್ಲ ತಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಒಂದ್ ಟೈಮಲ್ಲಿ ದುಡ್ಡಿಲ್ದೆ ಇದ್ದಾಗ ನಾನು ಲೋನ್ ತಗೊಂಡು ಅವಳಿಗೋಸ್ಕರ ಖರ್ಚು ಮಾಡ್ಬಿಟ್ಟು ಈಗ್ಲೂ ಆ ಲೋನ್ ತೀರಿಸ್ತಾ ಇದ್ದೀನಿ. ನೀವು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ. ಅದು ಇಲ್ಲಿ ಮಾತಾಡೋದಲ್ಲ, ಹಾಕೊಂಡ್ ಮಾತಾಡೋಣ ಬಾ. ನೋಡಪ್ಪ, ಇಡೀ ಹೈದರಾಬಾದ್ಗೆ ಇದೇ ಫಾಸ್ಟ್ ಕ್ಲಬ್. ನಾನೇನಾದ್ರೂ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಇಲ್ಲೇ ಆಚರಣೆ ಮಾಡೋದು. ಸಣ್ಣ ಪುಟ್ಟ ಪಾರ್ಟಿ ಕೊಡೋಣ ಅಂತಿದ್ದೆ, ಇದು ಕಾಸ್ಟ್ಲಿ ಆಗ್ಲಿಲ್ವಾ? ಅಲ್ಲ, ಈ ಪಬ್ಬು ನಮ್ ಕಂಪ್ನಿಯವ್ರಿಗೆ ಟೈ ಅಪ್ ಆಗಿದೆ. ನಾವಿಲ್ಲಿ ಏನ್ ತಗೊಂಡ್ರು ಫುಲ್ ಡಿಸ್ಕೌಂಟ್. ಡಿಸ್ಕೌಂಟ್ ಅಂದ್ರೆ ಒಂದ್ 100 ರೂಪಾಯಿಗೆ 80 ರೂಪಾಯಿ ಬಿಡ್ತಾರ? ನೋಡ, ಈ ಪಬ್ಬು ಬಂದ್ಮೇಲೆ ನಮ್ ಟೆನ್ಷನ್ ಎಲ್ಲ ಮಾಯ. ಹಂಗೆ ಬ್ಯಾಕು ಗಾಯ, ಏನು ಮಾಡಕ್ಕಾಗಲ್ಲ. ಅಲ್ಲ, ಆರ್ಡರ್ ಪ್ಲೀಸ್. 2 ಬಿಯರ್. ಓಕೆ ಸರ್. ಹೂ ಅನ್ನೋದೇ ತಡ, ಎತ್ತಿಕ್ ಪುಟ ಬಗ್ಗಿಸ್ಕೊಳ್ಳಿ. ಚೇರ್ಸ್. ಹಾಯ್ ಗೈಸ್. ಹಲೋ ಸರ್. ಶ್ಯಾಮ್ ಸರ್ ಬಂದ್ರು. ಓ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಏ ಕಂಗ್ರ್ಯಾಚುಲೇಷನ್ ಮಿಸ್ ಮನು. ಯಾಕೆ ಸರ್? ನಿಜವಾಗ್ಲೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ತಿಂಗಳಾದ್ರೂ ಕೂಡ ಇನ್ನೂ ಪ್ರಿಯಾ ಮೇಡಮ್ ಹತ್ರನೇ ಇದ್ದೀರಾ. ಹೇಗೆ ನಿಮ್ಮ ಮೇಡಮ್? ಅವ್ರೊಂಥರ ಪೆಕ್ಯುಲರ್ ಸರ್. ವಾವ್, ವಾಟ್ ಅ ಸರ್ಪ್ರೈಸ್. ಪ್ರಿಯಾ ಬಗ್ಗೆ ಫಸ್ಟ್ ಟೈಮ್ ಈ ರೀತಿ ಹೊಗಳಿಕೆ ಕೇಳ್ತಾ ಇದ್ದೀನಿ. ಎನಿವೆ, ಗುಡ್ ಲಕ್. Thank you. ಕೀಪ್ ಇಟ್ ಅಪ್. ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಎಂಜಾಯ್ ಮಾಡಿ. ಶ್ಯಾಮ್ ಸರ್, ಪ್ರಿಯಾ ಮೇಡಮ್ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗಲ್ಲ, ಕಿತಾಡ್ತಾರೆ. ಯಾಕಂಗೆ? ಮೇಡಮ್ ಸೇಲ್ಸ್ ಹೆಡ್, ಶ್ಯಾಮ್ ಸರ್ ಆಪರೇಷನ್ ಹೆಡ್. ಇವರಿಬ್ಬರ ಮೇಲೆ ಸಿಇಒ ಪೋಸ್ಟ್ ಖಾಲಿ ಇದೆ. ಮುಂದೆ ಯಾವಾಗ್ಲಾದ್ರು ಪ್ರಮೋಷನ್ ಕೊಡ್ಬೇಕು ಅಂತಂದ್ರೆ ಇವರಿಬ್ಬರಲ್ಲಿ ಒಬ್ರು ಕೊಡ್ಬೇಕು. ಅದಕ್ಕೆ ಕಾಂಪಿಟೇಷನ್. ಅವ್ರಿಬ್ರಲ್ಲಿ ಸೀನಿಯಾರಿಟಿ ಇರೋದು ಯಾರಿಗೆ? ಸೀನಿಯಾರಿಟಿ ಇರೋದು ಶ್ಯಾಮ್ ಸರ್ಗೆ. ಆದ್ರೂ ಅವಳು ಸಿಇಒ ಆಗದ್ ಗ್ಯಾರಂಟಿ. ಅವಳು ಆಸ್ಟ್ರೇಲಿಯನ್ ಸಿಟಿಸನ್. ಇಲ್ಲಿಗೆ 4 ವರ್ಷದ ಕಾಂಟ್ರಾಕ್ಟ್ ಮೇಲೆ ಬಂದಿರೋದು. ಅವಳು ಕಂಪ್ನಿಗೆ ಬಂದ ಮೇಲೆ ಕಂಪ್ನಿಗೆ ತುಂಬಾ ಲಾಭ ಆಗಿದೆ. ಅದರಿಂದ ಅವಳೇ ಸಿಇಒ ಆಗೋ ಚಾನ್ಸಸ್ ಜಾಸ್ತಿ. ಮೇಡಮ್ ಈ ಪಬ್ಬಲ್ಲಿ ರುಬ್ಬಕ್ ಬರಲ್ವಾ? ಯಾಕೋ ನಮ್ ಮೇಡಮ್ ಹಂಗೆಲ್ಲ ಇಲ್ಲ. ಆಫೀಸ್ ಆಯ್ತು, ಮನೆ ಆಯ್ತು. ಅವಳಿಗಿರೋದು ಒಬ್ಳು ಫ್ರೆಂಡು. ಅವಳು ಒಳ್ಳೆ TB ಪೇಷಂಟ್ ಇದ್ದಂಗ. ಅವಳೆ ನಮ್ಗೆ ಯಾಕಪ್ಪ ಬೇರೆಯವ್ರ ವಿಷಯ ಎಲ್ಲ. ತಗೋ ಕುಡಿ.